ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ ಸಂತೋಷ್ ಮಾತಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸಜೆಷನ್ ಬಂದುಬಿಟ್ಟು, ಇವಾಗ ನಾವು ಊಟದಲ್ಲಿ ಯಾವಾಗ್ಲೂ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಹೇಳಿದ್ರೆ ರೈಸನ್ನು ಯೂಸ್ ಮಾಡಲೇಬಾರ್ದು ಅಂತಕ್ಕಂಥದ್ದು. ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು, ಅಂದರೆ ನನ್ನ ಡಯೆಟ್ನಲ್ಲಿ ನಾನು ಯಾವ ರೀತಿಯಾಗಿ ರೈಸನ್ನು ಹ್ಯಾಡ್ ಮಾಡ್ಕೊಳ್ತೀನಿ ಅನ್ನೋ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಹ್ಯಾಡ್ ಮಾಡ್ತಾ ನಿಮಗೆ ಇದ್ರ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಕೆಲವೊಂದು ಸಲಹೆಗಳನ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ಬೆಳಗ್ಗೆನೇ ನಾನು ನೀರು ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ನೈಟೇ 1-2 ಕಪ್ಪಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ. ಅದನ್ನು ಬೆಳಗ್ಗೆ ಎದ್ದು ನೀಟಾಗಿ ತೊಳ್ಕೊಂಡು ಮತ್ತು ಅದನ್ನು ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಯಾವಾಗಲೂ ಸಹ ನಾನು ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದನ್ನು ತೋರಿಸ್ತಿದ್ದೆ ಅಲ್ಲ, ಬಟ್ ಇವತ್ತು ಫಸ್ಟ್ ಈ ಕೆಲಸವನ್ನು ಮಾಡಬೇಕಿತ್ತಂತೇಳಿ ನಾನು ನೀರು ದೋಸೆಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೈಸನ್ನು ತಿಂದೂ ಸಹ ಏನು ಪ್ರಾಬ್ಲಮ್ ಇಲ್ಲ, ಡಯೆಟನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ನೀರು ದೋಸೆಗೆ 2 ಕಪ್ಪು ಅಕ್ಕಿ ತಗೊಂಡಿದ್ದೆ ಅಂತ ಹೇಳಿದೆ. ಅದಕ್ಕೆ 1 ಹೋಳಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ, ಹಾಗೆ ಸ್ಪೈಸಿಯಾಗಿ ಬರುತ್ತೆ ಅಂತೇಳಿ ಈರುಳ್ಳಿ ಸೇರ್ಸೋಕ್ಕೆ ಹೇಳಿದ್ದೀನಿ ಅಂತ ಹೇಳಿ ಏನಾದರೂ ಜಾಸ್ತಿ ಈರುಳ್ಳಿಯನ್ನು ಸೇರಿಸಿದ್ರೆ ದೋಸೆ ಮೇಲೇ ಹೇಳಲ್ಲ, ಎಲ್ಲ ತವಾಗೆ ಕಚ್ಕೊಬಿಡುತ್ತೆ. ಹಾಗಾಗಿ ಜಾಸ್ತಿಯನ್ನು ಸೇರಿಸ್ಬೇಡಿ. ಇನ್ ಕೇಸ್ ಸೇರಿಸ್ಕೊಳ್ಳೋರಿದ್ರೆ, ಇಲ್ಲ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈರುಳ್ಳಿಯನ್ನು ಸ್ಕಿಪ್ ಮಾಡಿ ಸೇರ್ಸೋಕೆ ಹೋಗಬೇಡಿ. ಆದ ನಂತರ ಇದು ನೀರು ದೋಸೆ ಅಂತ ಹೆಸ್ರಿಗೆ ಹೇಳೋ ಥರನೇ ಜಾಸ್ತಿ ನೀರನ್ನು ಹಾಕಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಆದ ತಕ್ಷಣವೇ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಫಸ್ಟ್ 1 ಅವರ್ ಟೈಮ್ ಇತ್ತು ಅಂಥೇಳಿ ಫಸ್ಟು ರುಬ್ಬಿ ಇಟ್ಕೊಂಡಿದ್ದೀನಿ. 1 ಅವರ್ ಆದಮೇಲೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದಾದ ನಂತರ ನಾನು ನನ್ನ ಡಿಟಾಕ್ಸ್ ಡ್ರಿಂಕನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ ಬಂದ್ಬಿಟ್ಟು ಇವತ್ತು ಸೂಪರ್ಮಿಂಟ್ ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಒಂದು 8ರಿಂದ 10 ಪುದೀನ ದಳವನ್ನು ಎಲೆಗಳನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ 1 ಸ್ಪೂನಷ್ಟು ನಾನಿಲ್ಲಿ ಅಜ್ವಾಯಿನವನ್ನು ತಗೊಳ್ತಾ ಇದ್ದೀನಿ. ಇದಂತೂ ತುಂಬ ರಿಫ್ರೆಶ್ ಆಗಿರುತ್ತೆ ಎದ್ದ ತಕ್ಷಣ ಕುಡಿದ್ರೆ. ಹಾಗೆ ಯಾರಿಗೆಲ್ಲ PCOD ಸಮಸ್ಯೆ ಇರುತ್ತೆ, ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ಇರುತ್ತಲ್ಲ, ಇವರು ಡೈಲಿ ಇದನ್ನು ತಗೊಳ್ಳೋದ್ರಿಂದ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ. ಬಟ್ ಡೈಲಿ ತಗೋಬೇಕು, 1 ಮಂತ್ ಆದ್ರೂ ಡೈಲಿ ತಗೋಬೇಕು. ಹಾಗೆಯೇ PCOD ಸಮಸ್ಯೆ ಇರ್ತಕ್ಕಂಥವ್ರಿಗೂ ಸಹ ಇದು ಒಂದು ಸ್ವಲ್ಪ ರಿಲೀಫನ್ನು ಕೊಡುತ್ತೆ. ಇದನ್ನು ಸೂಪರ್ಮಿಂಟ್ ಟೀ ಅಂತ ಹೇಳ್ತೀವಿ. ನಿಮಗೇನಾದರೂ ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಕುಡಿದು ಇದಾದ ನಂತರ ವಾಕಿಂಗ್ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಇದಾದ ನಂತರ ನಾನು ಟಿಫನ್ ತಿನ್ನೋದಕ್ಕೆ ಬಂದಿದ್ದೀನಿ. ವಾಕಿಂಗ್ ಅದೆಲ್ಲವನ್ನು ಸ್ಕಿಪ್ ಮಾಡಿದ್ದೀನಿ, ತೋರಿಸಿಲ್ಲ. ಇಲ್ಲಿ ಫ್ರೂಟ್ಗಾಗಿ ನಾನು ಇವತ್ತು 1 ಪೇರಳೆ ಹಣ್ಣನ್ನು ತಗೊಂಡಿದ್ದೀನಿ, ಅಂದರೆ ಸೀಬೆಕಾಯಿಯನ್ನು ತಗೊಂಡಿದ್ದೀನಿ. ನಿಮ್ಮ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ. ತುಂಬ ಫ್ರೆಶ್ ಆಗಿತ್ತಂತ, ಏನು ಫ್ರೆಶ್ ಆಗಿ ಸಿಗುತ್ತೋ ಆ ಹಣ್ಣುಗಳನ್ನು ತಿನ್ನೋದಕ್ಕೆ ಪ್ರಯತ್ನವನ್ನು ಪಡಿ. ಇದಾದ ನಂತರ ನಾನು 1 ದೋಸೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ. ನಾವು ರೈಸ್ ಐಟಮ್ಸನ್ನು ತಗೊಂಡಂಥ ಸಂದರ್ಭದಲ್ಲಿ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ತಿಂದ್ರೂ, ಎಷ್ಟೇ ಒಳ್ಳೆಯದು ಅಂತ ತಿಂದ್ರೂ ಅದು ಸಹ ನಮಗೆ ವರ್ಕ್ ಆಗೋಲ್ಲ. ವೆಯ್ಟ್ ಲಾಸಲ್ಲೇ ಆಗಲಿ ಅಥವಾ ಲೈಫ್ ಸ್ಟೈಲಲ್ಲೇ ಆಗಲಿ ಯಾವುದೇ ರೀತಿಯಾಗಿ ವರ್ಕ್ ಆಗೋಲ್ಲ. ಇವಾಗ ನೋಡಿ, ನಾನು ಮನೆಯವರಿಗೆಲ್ಲ ಏನು ಟಿಫನ್ ಮಾಡಿದ್ದೆ ಅದನ್ನೇ ತಗೊಂಡಿದ್ದೀನಿ. ಇವಾಗ 1 ನೀರು ದೋಸೆಯನ್ನು ತಗೊಂಡಿದ್ದೀನಿ, ಒಂದು ಅರ್ಧ ಸೀಬೆಕಾಯಿಯನ್ನು ತಗೊಂಡಿದ್ದೀನಿ. ಹಾಗೆ ಚಟ್ನಿಯನ್ನು ಅಷ್ಟೇ ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ಈ ರೀತಿಯಾಗಿ ಬ್ಯಾಲೆನ್ಸನ್ನು ಮಾಡಿಕೊಂಡೆ ನಾವು ರೈಸನ್ನು ತಿನ್ನೋದ್ರಿಂದನೂ, ರೈಸ್ ಐಟಮ್ಸನ್ನು ತಿನ್ನೋದ್ರಿಂದನೂ ಸಹ ಯಾವುದೇ ರೀತಿಯಾದಂಥ ತೊಂದರೆ ಆಗೋಲ್ಲ. ಅದಾದ ನಂತರ ನಾನು ಮತ್ತೆ ಒಂದು ನೆಲ್ಲಿಕಾಯಿ ಜ್ಯೂಸನ್ನು, ನೀರನ್ನು ಕುಡಿದು ಇದಾದ ನಂತರ ಮಧ್ಯಾಹ್ನದ ಅಡುಗೆಗೆ ಇಲ್ಲಿ ನಾನು ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇಲಿ ಪಾಲಕ್ ದಾಲ್ ಮಾಡೋಣ ಅಂಥೇಳಿ ಮೊದಲನೇ ನಾನು ಕಾಳುಗಳನ್ನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಪಾಲಕ್ ದಾಲ್ ಆಲ್ರೆಡಿ ಎಲ್ಲರಿಗೂ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ. ಜಸ್ಟ್ ಹಾಗೇ ಒಂದು ಟೈಮ್ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ಬಿಡ್ತೀನಿ ಅಷ್ಟೇ.
ಆವಾಗಲೂ ಅಷ್ಟೇ ಕಾಳುಗಳನ್ನು ಮೊದಲೇ ನೆನೆಸಿಟ್ಕೊಂಡಿರ್ತೀನಿ ಚೆನ್ನಾಗಿ ಬೇಯುತ್ತೆ ಅಂತೇಳಿ. ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದಂಥ ಕಾಳಿಗೆ ನಾನು ಸ್ವಲ್ಪ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಪಾಲಕ್ ಮತ್ತು ನಾನು ಸಬ್ಬಸಿಗೆ ಸೊಪ್ಪನ್ನು ಸಹ ತಗೊಂಡಿದ್ದೆ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡಿದ್ದೆ. ಎಲ್ಲವನ್ನು ಸೇರಿಸಿ ಒಂದೆರಡು ವಿಸಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಮಿಕ್ಸ್ಡ್ ತರಕಾರಿಗಳಿತ್ತು, ಅದನ್ನು ಸಹ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ಅಷ್ಟೇ. ಉಪ್ಪು ಖಾರ ಎಲ್ಲವನ್ನು ಸೇರಿಸ್ಕೊಂಡು ಒಗ್ಗರಣೆನ ಹಾಕ್ಕೊಂಡ್ರೆ ದಾಲು ಸಹ ಪ್ರಿಪೇರ್ ಆಗಿಬಿಡುತ್ತೆ. ಇವಾಗ ನಮ್ಮ ಹಿರಿಯರೆಲ್ಲ ರೈಸನ್ನೇ ತಿನ್ಕೊಂಡೇ ಬಂದಿರ್ತಾರೆ. ಇವಾಗ ರೈಸು ತಿನ್ಕೊಂಡು ಬಂದು ದಪ್ಪ ಆಗಿದ್ದಾರೆ ಅಥವಾ ಅದರಿಂದನೇ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ ಸುಳ್ಳು. ಇವಾಗ ನಮ್ಮ ಬೇಸಿಕ್ ಫುಡ್ ಬಂದ್ಬಿಟ್ಟು ನಮ್ಮ ಕಡೆ ಬೆಳೀತಕ್ಕಂಥದ್ದು ಈ ಭತ್ತ, ರಾಗಿ ಇದೇ ಆಗಿರುತ್ತೆ. ಗೋಧಿ, ಓಟ್ಸು ಈ ಥರದ್ದೆಲ್ಲ ನಮ್ಮ ಕಡೆ ಪ್ರಿಪೇರ್ ಆಗಲ್ಲ. ಬಟ್ ಕೆಲವರು ಏನು ಮಾಡ್ತಾರೆ, ಈ ರೈಸನ್ನು ತಿನ್ನಬೇಡಿ ಗೈನ್ ಆಗ್ತೀರಾ ಹಾಗೆ ಹೀಗೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಏನು ಮಾಡಿಬಿಡ್ತೀರಾ, ರೈಸನ್ನೇ ಬಿಟ್ಬಿಡ್ತೀರಾ. ಅದೇ ಮಾಡ್ತಕ್ಕಂಥ ಮೊದಲನೇ ತಪ್ಪು. ಇದರಲ್ಲಿ ನಾವು ಜಾಸ್ತಿ ದಿನ ಇದೇ ರೀತಿಯಾದಂತಹ ಡಯೆಟ್ಗಳನ್ನು ಮಾಡಿಕೊಂಡು ಇರೋಕ್ಕಾಗಲ್ಲ. ಏನೋ ಒಂದು 10 ಡೇಸು 20 ಡೇಸಲ್ಲಿ ನಾನು ಬೇಗ 1 kg 2 kg ಕಡಿಮೆ ಆಗಬೇಕು, ನನಗೆ ಅದು ಅನಿವಾರ್ಯತೆ ಇದೆ ಅಂತೇನಾದರೂ ಹೇಳಿದಾಗ ಆ ಥರ ಒಂದು ಮಾಡಿಕೊಂಡ್ರೆ ಪರವಾಗಿಲ್ಲ. ಬಟ್ ನಾವು ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಇವಾಗ ಬೇಸಿಕ್ ಫುಡ್ಗಳು ನಮ್ದು ಏನು ಹಿಂದಿನ ಕಾಲದಿಂದ ತಿನ್ಕೊಂಡು ಬಂದಿರ್ತಾರೋ ಅದನ್ನೇ ತಿನ್ಕೊಂಡು ನಾವು ಬೆಳಿಬೇಕು. ನಾವು ಎಕ್ಸ್ಟ್ರಾ ಯಾವುದನ್ನು ತಿಂದು ಬೆಳೆದಿದ್ದೀವಿ ಕೂಡ, ಹಾಗೆ ಮುಂದೆ ಅದನ್ನು ಸಹ ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ಮನೇಲಿರೋರಿಗೆಲ್ಲ ನಾವು ರುಚಿಯಾಗಿ ಅಡುಗೆಗಳನ್ನೆಲ್ಲ ಮಾಡಿಕೊಟ್ಟು ನಾವು ತಿನ್ನಬಾರ್ದು, ನೀನೇನೋ ಒಂದು ಓಟ್ಸನ್ನು ತಿನ್ನಬೇಕು, ಏನೋ ಒಂದು ಹಣ್ಣನ್ನು ತಿನ್ನಬೇಕು, ಬರೀ ತರಕಾರಿ ಅಷ್ಟನ್ನೇ ತಿನ್ನಬೇಕು ಅಂತ ಹೇಳಿದ್ರೆ ಅದನ್ನು ನೋಡಿಕೊಂಡು ಇರೋಕ್ಕಾಗಲ್ಲ. ಯಾಕಂತೇಳಿದ್ರೆ ಯಾವಾಗ ನಮ್ಮ ಕಣ್ಣಲ್ಲಿ ಅದನ್ನು ನೋಡ್ತೀವೋ ಆಲ್ರೆಡಿ ನಮ್ಮ ಬ್ರೈನ್ಗೆ ಅದು ಮೆಸೇಜು ಹೋಗಿರುತ್ತೆ. ಹಾಗಾಗಿ ಮತ್ತು ಅದರಲ್ಲಿ ನಮಗೆ ಕ್ರೇವಿಂಗ್ಸ್ ಎಲ್ಲ ಟೆಂಪ್ಟಿಂಗು ಕ್ರೇವಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅದನ್ನು ತಿನ್ನಬೇಕಂತೇಳಿ. ಅದನ್ನೆಲ್ಲ ತುಂಬ ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ಯಾವುದೇ ರೀತಿಯಾದಂತಹ ಡಯೆಟ್ ಮಾಡೋನು ಸಹ ಪ್ರಯೋಜನ ಇಲ್ಲ. ಅನ್ನವನ್ನು ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ ಅಲ್ಲ. ಇವಾಗ ಪ್ರತಿಯೊಂದು ಜೀವಿಗೂ ಒಂದು ಜೀವ ಇರಬೇಕಂತೇಳಿದ್ರೆ ಮೇಯ್ನು ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದೇ ಊಟ. ಅದರಲ್ಲೂ ನಮ್ಮ ಒಂದು ಬೇಸಿಕ್ ಫುಡ್ ಬಂದ್ಬಿಟ್ಟು ನಮ್ಮ ಕಡೆ ಬೆಳೀತಕ್ಕಂಥ ಫುಡ್ ಬಂದ್ಬಿಟ್ಟು ಅದು ಮೇಯ್ನು ರೈಸೇನೆ. ನಾವು ಬೆಳಗ್ಗೆ ಎದ್ದು ಸಂಜೆ ಎದ್ದು ಮಧ್ಯಾಹ್ನ ಯಾವಾಗ ನೋಡಿದ್ರೂ ರೈಸನ್ನು ತಿನ್ಕೊಂಡು ಬೆಳೆದಿರ್ತೀವಿ. ಈಗ ತಕ್ಷಣಕ್ಕೆ ನಾವು ಬೇಡ ಅಂತ ಅದನ್ನೆಲ್ಲ ನಿಲ್ಲಿಸ್ಬಿಟ್ರೆ 1 ದಿನ 2 ದಿನ ಅಷ್ಟೇ ನಾವೇನು ಮಾಡ್ತೀವಿ, ಅದನ್ನು ಒಂದು ಡಯೆಟನ್ನು ಏನೋ ಒಂದನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಈ ರೈಸು ಅಥವಾ ರಾಗಿ ನಮ್ಮ ಬೇಸಿಕ್ ಫುಡ್ಗಳು ಏನಿರುತ್ತೆ ಇದೆಲ್ಲವನ್ನು ನಾವು ಜಾಸ್ತಿ ಅವಾಯ್ಡ್ ಮಾಡ್ಕೊಂಡು ಬಂದರೆ ದೇಹದಲ್ಲೂ ಸಹ ನಮಗೆ ಯಾವುದೇ ರೀತಿಯಾದಂಥ ಶಕ್ತಿ ಇಲ್ದಿರೋ ಥರ ಆಗಿಬಿಡುತ್ತೆ. ನಾವು ಬೇರೆ ಫೈಬರು ಮತ್ತು ಪ್ರೋಟೀನ್ ಅಂಶಗಳನ್ನು ತಿಂದ್ರೂ ಸಹ ನಾವು ಸರಿಯಾದಂಥ ಕಾರ್ಬ್ಸನ್ನು ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂಥ ಶಕ್ತಿ ದೊರೆಯೋದಿಲ್ಲ. ಇವಾಗ ನೋಡಿ, ನೀವು ಕಡಿಮೆ ಆಗ್ಬೋದು ಅಷ್ಟೇ ವೆಯ್ಟು, ಆದರೆ ವೆಯ್ಟ್ ಕಡಿಮೆ ಆಗ್ತಾ ಏನಾಗ್ತಾ ಇರುತ್ತೆ, ಕೂದಲು ಉದುರ್ತಕ್ಕಂಥದ್ದು ಅಥವಾ ಮುಖದಲ್ಲೆಲ್ಲ ಪಿಂಪಲ್ಸ್ ಬರ್ತಕ್ಕಂಥದ್ದು ಅಥವಾ ಮೂಳೆಗಳು ನೋವು ಬರ್ತಕ್ಕಂಥದ್ದು ಅಥವಾ ಏನೋ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳೋದು, ಸುಸ್ತಾಗ್ತಕ್ಕಂಥದ್ದು, ಈ ರೀತಿ ಪ್ರಾಬ್ಲಮ್ಸ್ಗಳೆಲ್ಲ ಶುರು ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ರೈಸನ್ನು ಬಿಟ್ಟು ಅಥವಾ ನಾವು ಬೇಸಿಕ್ ಫುಡ್ಗಳನ್ನು ಏನನ್ನು ತಿನ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಬಿಟ್ಟು ಯಾವುದೇ ರೀತಿಯಾದಂತಹ ಒಂದು ಡಯೆಟ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ರೈಸನ್ನು ತಿನ್ನೋದ್ರಿಂದ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ತಿನ್ಬೋದು. ಆದರೆ ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಮತ್ತು ಅದ್ರ ಜೊತೆ ನಾವು ಏನೇನೆಲ್ಲವನ್ನು ಕಾಂಬಿನೇಷನಾಗಿ ತೊಗೊಂಡಿದ್ದೀವಿ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ನೀವು ಎಷ್ಟು ಇವಾಗ ಜಾಸ್ತಿ ಪಲ್ಯ ತಿನ್ನೋ ಕಡೆ ಅನ್ನ ತಿನ್ನೋ ಕಡೆ ಪಲ್ಯಗಳನ್ನು ಜಾಸ್ತಿ ತಗೊಳ್ಳಿ ಅಷ್ಟೇ. ಹಾಗೆ ರೈಸನ್ನು ತಿನ್ನುವಷ್ಟು ಪಲ್ಯಗಳನ್ನು ತಿನ್ನುವಷ್ಟು ರೈಸನ್ನು ಹಾಕ್ಕೊಳ್ಳಿ ಅಷ್ಟೇ. ಮತ್ತು ನಿಮಗೆ ನಾನು ತಿಂದಿದ್ದೀನಿ ಅನ್ನೋ ತೃಪ್ತಿನೂ ಸಹ ಸಿಗುತ್ತೆ. ಹಾಗೆ ನಾನು ಡಯೆಟ್ ಮಾಡ್ತಾಯಿದ್ದೀನಿ, ನಾನು ಎಲ್ಲವನ್ನು ಬಿಟ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಸಹ ಇರಲ್ಲ. ಯಾವಾಗ ಮೈಂಡಿಗೆ ತುಂಬ ಎಫರ್ಟನ್ನು ಕೊಟ್ಟು ಬೇಡ್ದಿರ ಅದಕ್ಕೆ ಬೇಡ ಅಂತ ಅನಿಸ್ತಾ ಇರುತ್ತೆ ಆದ್ರೂ ಸಹ ಬಲವಂತವಾಗಿ ನೀವು ಮಾಡ್ತಾ ಹೋಗ್ತಿರೋ ಆವಾಗ ಏನಾಗುತ್ತೆ, ತುಂಬ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದರೆ ನೀವು ಯಾವುದೇ ಥರ ಎಷ್ಟೇ ತಿಂದ್ರೂ ಸಹ ಅದು ವೆಯ್ಟ್ ಲಾಸ್ ಆಗಲ್ಲ. ಇನ್ ಕೇಸ್ ಆದ್ರೂ ನೀವು ಅದನ್ನು ತುಂಬ ದಿನ ಉಳಿಸ್ಕೊಳಕ್ಕಾಗಲ್ಲ. 1 ವಾರಕ್ಕೋ 20 ದಿನಕ್ಕೋ ಮಾಡಿದ್ರೆ
20 ದಿನ ಆದಮೇಲೆ 21, 22ನೇ ದಿನ ಆ ವೆಯ್ಟ್ ಅಷ್ಟಿರುತ್ತೆ ಅಷ್ಟೇ. ಮತ್ತು 23ನೇ ದಿನ ಸೇಮ್ ವೆಯ್ಟು, ಸೇಮ್ ರೊಟೀನ್ಗೆ ಬರ್ತೀರಾ, ಸೇಮ್ ಆಗುತ್ತೆ. ಹಾಗಾಗಿ ಬೇಸಿಕ್ ಏನಿರುತ್ತೋ ಅದನ್ನು ಸರಿ ಮಾಡ್ಕೊಳ್ಳಿ. ಯಾರೋ ಏನೋ ಹೇಳಿದ್ರು ಅಂತೇಳಿ ಮೊದಲು ನಿಮ್ಮ ಬಾಡಿಯನ್ನು, ನಿಮ್ಮ ದೇಹ ಏನನ್ನು ಇಷ್ಟಪಡ್ತಾ ಇದೆ ಅದನ್ನು ಕೊಟ್ಟು, ಅದಾದ ನಂತರ ಅಂದರೆ ಹೆಚ್ಚಾಗಿ ಬೇಡ, ಕಡಿಮೆಯಾಗಿ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ರೆಡ್ ರೈಸು, ಬ್ಲ್ಯಾಕ್ ರೈಸು ಈ ಥರ ಎಲ್ಲ ಹೇಳ್ತಾರಲ್ಲ, ನಾವು ಯಾವುದೇ ರೈಸನ್ನು ತಗೊಂಡ್ರು ಅಷ್ಟೇ ಅದ್ರ ಜೊತೆ ಫೈಬರು, ಪ್ರೋಟೀನ್ ಅಂಶಗಳನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ, ನೀವು ರೆಡ್ ರೈಸನ್ನು ತಗೋಬಿಟ್ಟು ಬರೀ ರೈಸನ್ನೇ ತಿಂದ್ಬಿಟ್ರೆ ಅದು ಸಹ ಯಾವುದೇ ರೀತಿಯಾಗಿ ವರ್ಕ್ ಆಗೋದಿಲ್ಲ. ನೀವು ತಿನ್ನೋದನ್ನೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ರೈಸನ್ನು ತಗೊಂಡು ಉಳಿದಿದ್ದೆಲ್ಲವನ್ನು ನೀವು ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ನೀವು ಏನೇ ತಿಂದ್ರೂ ಸಹ ಅದು ಒಳ್ಳೆಯದೇ. ನಾನು ಆಗಲೇ ಹೇಳಿದೆ, ಅನ್ನ ಅಂತಕ್ಕಂಥದ್ದು ಪರಬ್ರಹ್ಮ ಸ್ವರೂಪ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ನಾನು ಊಟ ಮಾಡಿದ್ದೀನಿ, ನಾನು ಹೊಟ್ಟೆ ತುಂಬಿದೆ ಅನ್ನೋ ಫೀಲು ನಮಗೆ ಬರಬೇಕಂತ ಹೇಳಿದ್ರೆ ನಾವು ಊಟವನ್ನು ಮಾಡಲೇಬೇಕು. ಅದನ್ನು ಬಿಟ್ಟು ನಾವು ಬೇರೆ ಏನು ತಿಂದು ನಮಗೆ ತೃಪ್ತಿಯನ್ನು ಪಡ್ಕೊಳ್ಳೋದಕ್ಕೆ ನಮಗಾಗಲ್ಲ. ಹಾಗಾಗಿ ನಾವು ಬೇಸಿಕ್ಕಾಗಿ ಏನು ತಿಂತಿದ್ವೋ ಅದನ್ನೇ ತಿನ್ನಿ, ಏನೂ ಸಹ ತೊಂದರೆ ಇಲ್ಲ. ಅನ್ನ ಬಿಡಬೇಕಂತೆಲ್ಲ ಅಂಥೇಳಿ ಟೆನ್ಷನನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮ ಮೂಳೆಗಳು ಗಟ್ಟಿಯಾಗಬೇಕಂತ ಹೇಳಿದ್ರೆ, ನಮ್ಮ ಸ್ನಾಯುಗಳು ಚೆನ್ನಾಗಿರ್ಬೇಕಂತ ಹೇಳಿದ್ರೆ, ಮೊದಲಾಗಿ ನಮಗೆ ಊಟ ಮಾಡಿದ್ದೀವಿ ಅನ್ನೋ ತೃಪ್ತಿ ಸಿಗಬೇಕಂತ ಹೇಳಿದ್ರೆ ನಮಗೆ ಅನ್ನ ಬೇಕೇ ಬೇಕು. ಹಾಗಾಗಿ ಆ ರೀತಿಯಾದಂತಹ ಯಾವುದೇ ರೀತಿಯಾದಂಥ ಒಂದು ಮಿಸ್ಕನ್ಸೆಪ್ಷನನ್ನು ಇಟ್ಕೋಬೇಡಿ. ಇವಾಗ ಯಾರೋ ಚಪಾತಿನೇ ತಿನ್ನೋಕೆ ಕೇಳಿದ್ರು ಅಂತೇಳಿ ಸುಮ್ಮನೆ ಚಪಾತಿನೂ ತಿಂದರೂ ಸಹ ಏನಾಗುತ್ತೆ, ಅದು ದೇಹವನ್ನು ಡ್ರೈ ಮಾಡ್ತಾ ಹೋಗುತ್ತೆ. ಹಾಗೆಯೇ ಯಾರೋ ಓಟ್ಸನ್ನು ತಿನ್ನೋಕೆ ಕೇಳಿದ್ರು ಅಂತೇಳಿ ಸುಮ್ಮನೆ ಓಟ್ಸನ್ನೇ ತಿನ್ಕೊಂಡೋದ್ರೆ ಅದರೂ ಸಹ ದೇಹವನ್ನು ಡ್ರೈ ಮಾಡುತ್ತೆ. ಯಾವ ಒಂದು ಫೈಬರ್ ರಿಚ್ ಸಿಗುತ್ತೆ ಅಂತೇಳಿ ಸುಮ್ಮನೆ ಅದನ್ನೇ ತಿಂತಾಯಿದ್ರೆ ಅದನ್ನು ಸಹ ದೇಹವನ್ನು ಡ್ರೈ ಮಾಡ್ತಾ ಹೋಗುತ್ತೆ. ಯಾವುದೇ ಒಂದು ಫುಡ್ಡು ಬ್ಯಾಡಲ್ಲ, ಯಾವುದೇ ಒಂದು ಫುಡ್ಡು ಗುಡ್ಡು ಕೂಡ ಅಲ್ಲ. ನಾವು ಯಾವ ರೀತಿ ನಾವು ಬೇಡದಿರೋ ರೀತಿಯಾಗಿ ತಿಂದರೆ ಅದು ಬ್ಯಾಡಾಗಿ ವರ್ಕ್ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ತಿಂದರೆ ಅದು ಗುಡ್ಡಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಯಾವ ರೀತಿಯಲ್ಲೆಲ್ಲ ತಿನ್ನಬೇಕು ಅನ್ನೋದನ್ನು ನೋಡಿಕೊಂಡು ನಾವು ತಿನ್ಕೊಂಡೋದ್ರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ದಯವಿಟ್ಟು ರೈಸು ಕೆಟ್ಟದ್ದು ಅಂಥೇಳಿ ಅದನ್ನು ಬಿಟ್ಟು ಬೇರೆ ಬೇರೆ ಏನೋ ಪ್ಲ್ಯಾನಿಂಗ್ಗಳನ್ನು ಮಾಡೋಕ್ಕೋಗಿ ಎಲ್ಲದರಲ್ಲೂ ಫೇಲ್ ಆಗಬೇಡಿ. ನಿಮ್ಮ ದೇಹ ಯಾವುದಕ್ಕೆ ಒಪ್ಕೊಂಡಿರುತ್ತೋ ಅದರಲ್ಲೇ, ಅಂದರೆ ಕ್ವಾಂಟಿಟಿಯನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ತಿನ್ಕೊಂಡು ಹೋಗಿ ಅಷ್ಟೇ. ಸಂಜೆಗೂ ಸಹ ಅದನ್ನೇ ಸ್ವಲ್ಪ ತಗೊಂಡು, ಅಂದರೆ ಸಾಂಬಾರನ್ನು ಜಾಸ್ತಿಯಾಗಿ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಇದಾದ ನಂತರ ನೈಟು ಸಹ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಜೊತೆ ನಾನು ನನ್ನ ದಿನವನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ನನ್ನ ವಿಡಿಯೋ ನಿಮಗೆಲ್ಲ ಎಲ್ಪ್ಫುಲ್ ಆಗಿದೆ ಅಂತ ನಂಬಿದ್ದೀನಿ. ಹಾಗೆ ಎಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ವಿಡಿಯೋವನ್ನು ನೋಡಿದ ನಂತರ ಹಾಗೆಯೇ ಸುಮ್ಮನೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.